ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಈ ಹಿಂದೆ ಕಲ್ಯಾಣ ಕರ್ನಾಟಕ ಭಾಗದ ಪದವಿ ಮತಬಾಂಧವರು ನನಗೆ ಆಶೀರ್ವದಿಸಿದರು. ಮತ್ತೊಮ್ಮೆ ತಮ್ಮೆಲ್ಲರ ಧ್ವನಿಯಾಗಿ ವಿಧಾನ ಪರಿಷತ್ಗೆ ಹೋಗಲು ಆಶೀರ್ವದಿಸಿ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2018ರ ನಂತರ ಗೆದ್ದು ಬೀಗಿದ್ದ ಕಾಂಗ್ರೆಸ್ನ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಒಮ್ಮೆಯೂ ಕೂಡ ಈ ಭಾಗದ ಧ್ವನಿಯಾಗಿ ಮೇಲ್ಮನೆಯಲ್ಲಿ ನಿಲ್ಲಲಿಲ್ಲ. ಕೇವಲ ರಾಷ್ಟ್ರೀಯ ಹಬ್ಬಗಳ ಸಂದರ್ಭಗಳಲ್ಲಿ ಮಾತ್ರ ಸರ್ಕಾರಿ ಕಾರ್ಯಕ್ರಮಗಳ ಅತಿಥಿಯಾಗಿ ಗುರುತಿಸಿಕೊಂಡಿದ್ದಾರೆ ವಿನಃ ಇನ್ನೇನೂ ಅಲ್ಲ. ಅಂಥವರಿಗೆ ತಕ್ಕ ಪಾಠ ಕಲಿಸಲು ಮತ್ತು ಈ ಭಾಗ ಅಭಿವೃದ್ಧಿ ಕಾಣಲು ಮತ್ತೊಮ್ಮೆ ನಮ್ಮನ್ನ ಗೆಲ್ಲಿಸುವಂತೆ ಪಾಟೀಲ್ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ, ಕೇಂದ್ರ ಸಚಿವ ಭಗವಂತ ಖೂಬಾ, ವಿಧಾನ ಪರಿಷತ್ ಸದಸ್ಯರು ಹಾಗೂ ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಅಮರನಾಥ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಎಂಎಲ್ಸಿ ಚುನಾವಣಾ ಉಸ್ತುವಾರಿ ಬಾಬುವಾಲಿ, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ, ಪಕ್ಷದ ಪ್ರಮುಖರಾದ ರೇವಣ್ ಸಿದ್ದಪ್ಪ ಜಲಾದೆ, ಬಸವರಾಜ ಪವಾರ್, ಗುರುನಾಥ್ ರಾಜಗಿರ, ಶ್ರೀನಿವಾಸ್ ಚೌಧರಿ ಸೇರಿದಂತೆ ಇನ್ನಿತರರು ಇದ್ದರು. ಈಗಾಗಲೇ ನಾನೊಂದು ಬಾರಿ ಬಂದು ಮಾಧ್ಯಮ ಸ್ನೇಹಿತರೊಂದಿಗೆ ವಿಚಾರಗಳನ್ನು ಹಂಚಿಕೊಂಡಿದ್ದೀನಿ. ಈಗ ಮತ್ತೆ ನಾವು ಚುನಾವಣೆ ದಿವಸ ಹತ್ತಿರ ಬರ್ತಾ ಇದ್ದೀವಿ. 3ನೇ ತಾರೀಕು ನಡೆಯುವಂಥ ಚುನಾವಣೆ ನಾನು ಮತ್ತೊಂದು ಬಾರಿ ಈ ಬೀದರ್ ಜಿಲ್ಲೆಯ ಎಲ್ಲ ಪದವೀಧರ ಸ್ನೇಹಿತರಿಗೆ ವಿನಂತಿ ಮಾಡ್ಕೋತೀನಿ. ಈಗಾಗಲೇ ಹೇಳಿದ್ರು, ಭಾಳ ಒಂದು ವಿಶಾಲವಾದಂಥ ಕ್ಷೇತ್ರ, ಭಾಳ ಸಂತೋಷದಿಂದ ಈ ಕ್ಷೇತ್ರದಲ್ಲಿ ನಾನು ಕಳೆದ ಸುಮಾರು ಕನಿಷ್ಠ ಒಂದು 20-22 ವರ್ಷ ಆಯಿತು. ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ, ಯಾದಗಿರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಳ್ಳಾರಿ ವಿಭಾಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಹಿಂದೆ HKDP ಚೇರ್ಮನ್ ಆಗಿ ಇದೇ 6 ಜಿಲ್ಲೆ, ಮತ್ತು MLC ಆಗಿ ಕೂಡ ಈ ಕಲ್ಯಾಣ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳ ಪ್ರವಾಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಈ ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ ನನಗೆ ತಲುಪಬೇಕನ್ನುವಂಥ ಬಹಳ ಇಚ್ಛೆ ಕೂಡ ಇದೆ ಮತ್ತು ನನ್ನ ಕರ್ತವ್ಯ ಕೂಡ ಹೌದು. ಒಬ್ಬ ಅಭ್ಯರ್ಥಿಯಾಗಿ ಎಷ್ಟು ಸಾಧ್ಯತೆ ಇರೋ ಅದು ಕವರ್ ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಅದಾಗೂ ಕೂಡ ಇವತ್ತು ತಮ್ಮ ಮೂಲಕ ನಾನು ಎಲ್ಲ ಮತದಾರರಿಗೆ, ಪದವೀಧರರಿಗೆ ವಿನಂತಿ ಮಾಡ್ಕೋತೀನಿ, 3ನೇ ತಾರೀಕಿಗೆ ಇದು ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ, ಬಹಳ ಪವಿತ್ರವಾದಂಥ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಮಾತು ಒತ್ತು ಕೊಟ್ಟು ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಇದು ಒಂದು ಕಡೆ ಬುದ್ಧಿಜೀವಿಗಳ ಕ್ಷೇತ್ರ. ಇದರಲ್ಲಿ ಡಾಕ್ಟರ್ಸ್, ಲಾಯರ್ಸ್, ಪ್ರೊಫೆಸರ್ಸ್, ಇಂಜಿನಿಯರ್ಸ್, ಲೆಕ್ಚರರ್ಸ್, ಈ ಥರ ಶಿಕ್ಷಕರು, ಈ ಥರ ಸಮಾಜದ ಬಹಳ ಬುದ್ಧಿಜೀವಿಗಳ ಕ್ಷೇತ್ರ, ಕ್ರೀಮ್ ಆಫ್ ಸೊಸೈಟಿ, ಇಂಟೆಲೆಕ್ಟ್ ಕ್ಲಾಸ್ ಅಂತೀವಿ ಒಂದು ಕಡೆ. ಇನ್ನೊಂದು ಕಡೆ ನಿರುದ್ಯೋಗಿ ಪದವೀಧರ ಸ್ನೇಹಿತರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹುದ್ದೆಗಳು ಖಾಲಿ ಇದ್ದು ಈ ಪ್ರದೇಶದ ನಾಡಿನ ಅಭಿವೃದ್ಧಿ ಕುಂಠಿತಗೊಂಡಿದೆ. ಉದಾಹರಣೆಗಾಗಿ ಶಿಕ್ಷಕರ ಸಮಸ್ಯೆಗಳು, ದಿನ ಬೆಳಿಗ್ಗೆ ಅದೇ ಸಮಸ್ಯೆಗಳು, ಅಧಿಕಾರಿಗಳ ಒಂದು ದ್ವಂದ್ವ ನೀತಿ, ಅವರಿಗೆ ಕನ್ಫ್ಯೂಸ್ ಮಾಡೋಂಥ ನೀತಿಗಳು, ಸರ್ಕಾರದ ಪಾಲಿಸಿಗಳು. ಇವತ್ತು ಯಾವುದೇ ಸರ್ಕಾರದ ಕೆಲಸ ಕಾರ್ಯಕ್ಕೆ ಮೊದಲು ಕಾಣೋರು ಶಿಕ್ಷಕರು. ಯಾವುದೇ ಸರ್ವೆಗಳನ್ನು ತಗೋರಿ, ಜನಗಣತಿ, ಧನಗಣತಿ, ಏನೇ ತಗೋರಿ ಗಣತಿಗಳು, ಅದು ಶಿಕ್ಷಕರು. ಇವತ್ತು ಒಂದೇ ಮಾತಿನಲ್ಲಿ ತಿಳ್ಕೊಬೇಕು, ಮುಖ್ಯಮಂತ್ರಿಗಳಿಗೆ ಮಧ್ಯಾಹ್ನದ ಊಟ ಸಿಗಬೇಕು ನಮ್ಮ ಮಕ್ಕಳಿಗೆ, ಎರಡೇ ಮಾತಿಲ್ಲ. ಮೊಟ್ಟೆ ತರಲಿಕ್ಕೆ ಅವ್ರು ಹೋಗ್ಬೇಕು ಮಾರ್ಕೆಟ್ಗೆ, ಆ ಮೊಟ್ಟೆಗಳು ಮಧ್ಯಾಹ್ನದ ಊಟ ಗುಣಾತ್ಮಕ ಗುಣಮಟ್ಟದ ಊಟ ಕೊಡ್ಬೇಕು, ಅದನ್ನು ಸ್ಟಾಕ್ ಇಡಬೇಕು. ಇದೆಲ್ಲ ಆಯಿತು, ಸುಸೂತ್ರವಾಗಿ ಮಾಡೋಂಥ ಜವಾಬ್ದಾರಿ ಅವ್ರ ಮೇಲೆ. ಇದರಲ್ಲಿ ವ್ಯತ್ಯಾಸ ಬಂದರೆ ತಲೆ ಮೇಲೆ ತೂಗತ್ತಿ. ಇಷ್ಟೆಲ್ಲ ಮಾಡ್ತಾ ಇವತ್ತು RTIದಲ್ಲಿ ಯಾರ್ಯಾರು ಸಾಮಾಜಿಕ ಕ್ಷೇತ್ರದ ಕಾರ್ಯಕರ್ತರು ಅವರನ್ನು RTIದಲ್ಲಿ ಪ್ರಶ್ನೆ ಮಾಡೋಂಥವು. 5 ವರ್ಷದಲ್ಲಿ ನೀವು ಎಷ್ಟು ತತ್ತಿ ಕೊಟ್ಟಿರಿ, ಎಷ್ಟು ಮಕ್ಕಳಿಗೆ ಗುಣಮಟ್ಟದ ಊಟ ಕೊಟ್ಟಿರಿ, ಎಷ್ಟು ಬಂಡಲ್ ಕಾಗದ ಪತ್ರಗಳು, ದಾಖಲೆಗಳು ಕೊಡ್ಬೇಕು ನಿಯಮಿತ ಇದಕ್ಕೆ ಅಂದರೆ ಇಲಾಖೆಗೆ. ಹೀಗಾಗಿ ಅವರ ಸಂಪೂರ್ಣ ಶಾಂತಿ ಕದಡಿ ಇವತ್ತು ಫ್ಯಾಮಿಲಿ, ಅವ್ರ ಕೌಟುಂಬಿಕ ಜೀವನ ಕೂಡ ಇವತ್ತು ಅಶಾಂತಿಯಿಂದ ಕೂಡಿದೆ ಅನ್ನುವಂಥದ್ದು ಕೂಡ ಇವತ್ತು ನಾವು ಹಲವಾರು ಸಂದರ್ಭಗಳಲ್ಲಿ ನೋಡಿದ್ದುಂಟು. ಹೀಗಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ, ಇವತ್ತು 3ನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಕಡ್ಡಾಯ ಮತದಾನ ಮಾಡಿರಿ
ಮತ್ತೆ ಬ್ಯಾಲೆಟ್ ಪೇಪರ್, ಇದು ಪೇಪರ್ ಬ್ಯಾಲೆಟ್ ಇರ್ತದೆ. ಆ ಪೇಪರ್ ಬ್ಯಾಲೆಟ್ ಅಲ್ಲಿ ನೀವು ಮತಪತ್ರ ತೆಗೆದ ತಕ್ಷಣ ಮೊದಲೇ ಹೆಸರು ಅಮರನಾಥ್ ಪಾಟೀಲ್, ಸೀರಿಯಲ್ ನಂಬರ್ 1, ಕ್ರಮಾಂಕ 1 ಅಮರನಾಥ್ ಪಾಟೀಲ್, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ. ಆ ಎದುರುಗಡೆ ನನ್ನ ಭಾವಚಿತ್ರ, ಅದು ಎದುರುಗಡೆ ಪ್ರಾಶಸ್ತ್ಯ ಮತದ ಏನು ಬಾಕ್ಸ್ ಇದೆ, ಪ್ರಿಫರೆನ್ಷಿಯಲ್ ವೋಟ್, ಆ ಇದರಲ್ಲಿ ಮತಗಟ್ಟೆಯಲ್ಲಿ ಕೊಡುವಂತ ಮಾರ್ಕರ್ ಪೆನ್, ಸ್ಕೆಚ್ ಪೆನ್ ತಗೊಂಡು 1 ಅನ್ನುವಂತ ಅಂಕಿ ಬರೆದ್ರೆ ಸಾಕು. ನೀವು ಟಿಕ್ ಹಾಕ್ತೀರಿ, ಕೊಲೆಗೆಡ್ತದೆ. 1 ಅಂತ ಬರಿತೀರಿ, ಕೊಲೆಗೆಡ್ತದೆ. ONE1 ಕೊಲೆಗೆಡ್ತದೆ. ಇಲ್ಲ ತೋರಿಸಿದೀವಿ, ಇದು ಯಾವುದೇ ಮಾಡಿದ್ರೆ ನಿಮ್ಮ ಮತ ಕೊಲೆಗೆಡ್ತದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇದರ ಒಂದು ಮಾಹಿತಿಯನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನನ್ನನ್ನು ನಿಮ್ಮ ಮೊದಲೇ ಪ್ರಾಶಸ್ತ್ಯ ಮತ ನೀಡಿ ಆಶೀರ್ವಾದ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಮತ್ತು ಇದ್ರ ಜೊತೆ ಈಗಾಗಲೇ ಹಲವಾರು ಸಮಸ್ಯೆಗಳ ಸುಳಿಯಲ್ಲಿ ಇವತ್ತು ನಾವು ಜೂಜಾಡ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ನನ್ನ ಅವಧಿಯಲ್ಲಿ ಕಳೆದ 12ರಿಂದ 18ರವರೆಗೆ ಸಲ್ಲಿಸಿದಂಥ ಸೇವಾ ಅವಧಿಯಲ್ಲಿ ಈ ಭಾಗಕ್ಕೆ ಕೊಟ್ಟಂತ 371J ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು. ಇದರ ಅಡಿಯಲ್ಲಿ ಸಿಗುವಂತ ಮೀಸಲಾತಿಗಳನ್ನ, ಬಹಳ ದೊಡ್ಡ ಪ್ರಮಾಣದ ಖಾಲಿ ಹುದ್ದೆಗಳನ್ನ ನಮ್ಮ ಪದವೀಧರರಿಗೆ, ಯುವಕರಿಗೆ ಅದರಲ್ಲಿ ನೇಮಕಾತಿ ಆದೇಶಗಳನ್ನು ಆಗಬೇಕನ್ನುವಂಥ ಹೋರಾಟ ಇರಬಹುದು. ಇವತ್ತು ಶೈಕ್ಷಣಿಕ ಪ್ರಗತಿಗಾಗಿ 10 ದಿವಸ ಹೋರಾತ್ರಿ ಧರಣಿಗಳನ್ನು ಮಾಡಿದ್ದು. ಮತ್ತೆ ಇವತ್ತು ವಿಶೇಷವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ 13,000 ಹುದ್ದೆಗಳು, ಇಡೀ ರಾಜ್ಯದಲ್ಲಿ 30,000 40,000 ಹುದ್ದೆಗಳಂತಾರೆ. ಹೀಗಾಗಿ ಇವತ್ತು ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಮ್ಮ ನಾಡಿನಲ್ಲಿ ಕಾಣ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಕಳೆದ ಬಾರಿ ಅಣ್ಣವರಿದ್ದಾಗ 3,000 ಕೋಟಿ ಕೊಟ್ಟರು. ಈ ಬಾರಿ 5,000 ಕೋಟಿ ಕೊಟ್ಟರೆ ಕೂಡ ಎಲ್ಲಿ ಅದು ನಿಜವಾದಂಥ ಅನುಷ್ಠಾನ ಆಗುವಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಖಾಲಿ ಹುದ್ದೆ, ಅದನ್ನು ಭರ್ತಿ ಮಾಡುವಲ್ಲಿ ನಿಖರವಾದಂಥ ಕಾರ್ಯಕ್ರಮಗಳು ಸರ್ಕಾರ ಎದುರುಗಡೆ ಇಲ್ಲ. ನಾನಂತೂ ಆ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ನನಗೆ ಉತ್ತರ ಕೊಡದೇ ಇದ್ದಾಗ ಸದನದ ಬಾವಿಯಲ್ಲಿ ಅವರ ಆಸನದ ಎದುರುಗಡೆ ಹೋಗಿ ಧರಣ ಮಾಡಿ ಅವರಿಗೆ ಒಂದು ಚುರುಕು ಕೊಡಿಸುವಂತ ಕೆಲಸ ಮಾಡಿದ್ದೀನಿ. ಈ ನಿಟ್ಟಿನಲ್ಲಿ ಹೇಳೋ ತಾತ್ಪರ್ಯ ಇವತ್ತು ನಮ್ಮ ಓಲ್ಡ್ ಪೆನ್ಷನ್ ಸ್ಕೀಮ್, ಈ ನ್ಯೂ ಪೆನ್ಷನ್ ಸ್ಕೀಮಿಂದ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ನಾವು ಇವತ್ತು ನಮ್ಮ ಬೇಡಿಕೆ ಇದೆ, ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅನುದಾನಿತ ಶಾಲೆಗಳಲ್ಲಿ ಕಾಲ್ಪನಿಕ ವೇತನದ ಬೇಡಿಕೆ ಇದೆ, ಅದು ಆಗ್ಬೇಕನ್ನುವಂಥ ಹೋರಾಟವನ್ನು ಮಾಡಿದ್ದೀವಿ. ಮತ್ತೆ ಅದರ ಈ ನಿಟ್ಟಿನಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹುದ್ದೆಗಳು ಖಾಲಿ ಆಗ್ತಾ ಇದ್ದಾವೆ. ಬೇರೆ ಬೇರೆ ಕಾರಣಗಳಿಂದ, ಯಾರ್ದೋ ಮೃತ್ಯುವಾಗಿದೆ, ಯಾರ್ದೋ ಊರು ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಹಲವಾರು ಸಂಸ್ಥೆಗಳು ಇವತ್ತು ಮುಚ್ಚುವಂತ ಒಂದು ಅಂಚಿನಲ್ಲಿ ಬಂದು ನಿಂತಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥದನ್ನು ಭರ್ತಿ ಮಾಡೋಂಥದ್ದಿರ್ಬೋದು. ಇಷ್ಟೆಲ್ಲ ಇದ್ದಾಗ ಸರ್ಕಾರದ ಕಾನೂನು ಮಂತ್ರಿಗಳು HK ಪಾಟೀಲ್ ಅವರೊಂದು ಪತ್ರ ಬರೀತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇಲ್ಲ ಇದು ಈ ಮೀಸಲಾತಿ 371J ಮೀಸಲಾತಿ ಈ ಹುದ್ದೆಗಳನ್ನು ಭರ್ತಿ ಮಾಡುವಂತ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತ. ಯಾಕಂದ್ರೆ ಇದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ಬೇರೆ ಇಲಾಖೆಗೆ ಬಹಳ ತೊಂದರೆ ಆಗ್ತಾ ಇದೆ. ನಾವು ಕೇಳ್ತೀವಿ, ಈ ಮೀಸಲಾತಿ ಹಲವಾರು ದಶಕಗಳ ಹೋರಾಟ. ಇವತ್ತು ನಮ್ಮ ದಿವಂಗತ ವೈಜನಾಥ್ ಪಾಟೀಲ್ರನ್ನು ನಾವು ನೆನೆಸ್ಕೊಳ್ಬೇಕು. ಸಾಕಷ್ಟು ಜನ ಇದನ್ನು ಹೋರಾಟ ಮಾಡಿದ್ದಾರೆ. ಅದರ ಫಲಶ್ರುತಿ ನಮ್ಮ ಮುಂದಿನ ಭವಿಷ್ಯತ್ತಿಗಾಗಿ ಸಿಕ್ಕಂತ ಸಂವಿಧಾನದ ಅಡಿಯಲ್ಲಿ ಸಿಕ್ಕಂತ ಈ ಒಂದು ಸೌಲಭ್ಯವನ್ನು ಇವತ್ತು ನಮ್ಮ ಪ್ರದೇಶಕ್ಕೆ ವಂಚಿತ ಮಾಡಿ ನಮ್ಮ ಯುವಕರಿಗೆ ಭವಿಷ್ಯವನ್ನ ಅಂಧಕಾರಕ್ಕೆ ಹಾಕಿ ಈ ಆದೇಶವನ್ನ ತಡಿ ಹಿಡಿಬೇಕನ್ನುವಂಥ ಒಂದು ಹುನ್ನಾರ ಸರ್ಕಾರದಲ್ಲಿ ನಡೀತಾ ಇದೆ. ಇವತ್ತು ಇನ್ನೊಂದು ಸುದ್ದಿ ಬಂದಿದೆ. ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಯಾವುದೋ ಸಂಸ್ಥೆ ಹಸಿರು ಪ್ರತಿಷ್ಠಾನ ಅವರು ಕೂಡ ಕೂಗನೆ ಎತ್ತುತ್ತಾ ಇದ್ದಾರೆ. ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಿಗುವಂತ ಸೌಲಭ್ಯಗಳನ್ನ ನಿಲ್ಲಿಸ್ಬೇಕಂತ. ಈ ಹಸಿರು ಪ್ರತಿಷ್ಠಾನ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನಾನು ಈ ಮೂಲಕ ವಿನಮ್ರ ವಿನಂತಿ ಮಾಡ್ಕೋತೀನಿ. ಸರ್ಕಾರ ಇದರಿಂದ ಹುನ್ನಾರ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ 371J ತಿದ್ದುಪಡಿ ತಂದು ನಮ್ಮ ಭಾಗಕ್ಕೆ ವಿಶೇಷವಾದಂತ ಇದರ ಚಿಂತನೆ ಮಾಡಿ ಬುದ್ಧಿಜೀವಿಗಳ ಸಲಹೆ ಸೂಚನೆಗಳನ್ನು ಪಡೆದು
ಬಹಳಷ್ಟು ವಿಚಾರಗಳನ್ನು ಕ್ರೋಢೀಕರಿಸಿ ಇವತ್ತು ತೆಲಂಗಾಣ ರಾಜ್ಯದ, ಇದು ನಮ್ಮ ಮಹಾರಾಷ್ಟ್ರದ, ಮರಾಠವಾಡದ ಅಲ್ಲಿನ ಬೋರ್ಡ್ ಮತ್ತೆ ವೃತ್ತಿಪರ ಶಿಕ್ಷಣದಲ್ಲಿ ಮೀಸಲಾತಿ, ಈ ಎಲ್ಲದನ್ನ ಕ್ರೋಢೀಕರಿಸಿ ಬಹಳ ಅಧ್ಯಯನವನ್ನು ಮಾಡಿ ಕೊಟ್ಟಂತ ಈ ಮೀಸಲಾತಿ ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಆದರೆ ಇವತ್ತು ಈ ಸರ್ಕಾರದ ಮಂತ್ರಿಗಳು, ಹಿರಿಯ ಮಂತ್ರಿಗಳಾಗಿ ಪತ್ರ ಬರೀತಾರೆ ಇದು ನಿಲ್ಲಿಸಬೇಕಂತ. ಹಿರಿಯ ಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಪ್ರದೇಶಕ್ಕೆ, ರಾಜ್ಯದಲ್ಲಿ ಒಂದು ಶಾಂತಿಯನ್ನ ಕದಡುವ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಮೊದಲೇ ಬಹಳ ಇದರಲ್ಲಿದೆ. ಇವತ್ತು ಬೇರೆ ಬೇರೆ ಕೂಗುಗಳು ಇವತ್ತು ಹೇಳ್ತಾ ಇದ್ದಾವೆ ರಾಜ್ಯದಲ್ಲಿ. ಇಂಥ ಒಂದು ದನಿಯಾಗಿ ನಾವು ಇವತ್ತು ದಿವಸ ಕೆಲಸ ಮಾಡಬೇಕಾಗಿದೆ, ಇದರ ವಿರುದ್ಧ ಕೆಲಸ ಮಾಡಬೇಕಾಗಿದೆ. ನಮ್ಮ ಪ್ರದೇಶದ ನ್ಯಾಯಕ್ಕಾಗಿ ನಾವಿವತ್ತು ಹೋರಾಟ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಕಳೆದ ಅವಧಿಯಲ್ಲಿ ಈ ಎಲ್ಲ ವಿಷಯಗಳನ್ನ ನಾನು ಬಹಳ ಒಂದು ಪರಿಣಾಮಕಾರಿಯಾಗಿ ಸದನದಲ್ಲಿ ವಿಷಯಗಳನ್ನ ಮಂಡನೆ ಮಾಡಿದ್ದು, ಮತ್ತೆ ಹಲವಾರು ಸಂದರ್ಭಗಳಲ್ಲಿ ಎಲ್ಲಾದರೂ ಅನ್ಯಾಯ ನಮ್ಮ ಭಾಗಕ್ಕೆ ಆಗ್ತಾ ಇದೆ ಅಂತಂದಂಥ ಸಂದರ್ಭದಲ್ಲಿ ಹೋರಾಟಗಳನ್ನ ಮಾಡಿದ್ದು, 10 ದಿವಸ ಅಹೋರಾತ್ರಿ ಧರಣಿಗಳನ್ನ ಮಾಡಿದಂಥದ್ದು. ಈ ನಿಟ್ಟಿನಲ್ಲಿ ನಾನು ಮಾಡಿದಂಥ ಕಾರ್ಯಗಳನ್ನ ನಾನು ಸಾಧನೆ ಅಂತ ಹೇಳಕ್ ಹೋಗಲ್ಲ. ಬಹಳ ವಿನಮ್ರವಾಗಿ ನಿಮ್ಮ ಎದುರುಗಡೆ ಹೆಮ್ಮೆ ಮಾತನ್ನ, ಈ ವಿಷಯಗಳನ್ನ ಪ್ರಸ್ತಾಪ ಮಂಡನೆ ಮಾಡ್ಲಿಕ್ಕೆ ಬಯಸ್ತೇನೆ. ನನ್ನ ಗಮನಕ್ಕೆ ಬಂದಂತ ಈ ಭಾಗದ ಸರ್ವತೋಮುಖ ಬೆಳವಣಿಗೆಗಾಗಿ, ಅಸಮತೋಲನೆ ನಿವಾರಣೆಗಾಗಿ ಮಾಡಿದಂತ ಕಾರ್ಯಗಳನ್ನ ಮುಂದೆ ತೆಗೆದುಕೊಂಡು ಹೋಗಬೇಕಾಗಿದೆ. ಯಾಕಂದ್ರೆ ಇದರಲ್ಲಿ ನನಗೊಂದು ಅವಕಾಶ ನಾವು ಕೊಟ್ಟಿದ್ರಿ. ಬೇರೆ ಬೇರೆ ಅಭ್ಯರ್ಥಿಗಳು ಇವತ್ತು ಚುನಾವಣೆಯಲ್ಲಿ ಇದ್ದಂಥವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ. ಇವತ್ತು ನಾವು ತುಲನೆ ಮಾಡ್ರಿ, ನೇರವಾಗಿ ತುಲನೆ ನಾನು ಮಾಡಿದಂತ ಕಾರ್ಯಗಳನ್ನ, ನನ್ನ ಹಾಜರಾತಿ, ಅವ್ರ ಹಾಜರಾತಿ, ಎಷ್ಟು ಬಾರಿ ಅವ್ರ ಸದನದಲ್ಲಿ ಹಾಜರಾತಿ ಇದ್ರು, ನಾನು ಎಷ್ಟು ಬಾರಿ ಇದ್ದೀನಿ, ನಾನು ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀನಿ, ನಾನು ಎಷ್ಟು ಪ್ರಸ್ತಾವನೆಗಳನ್ನ ವಿವಿಧ ನಿಯಮದ ಅಡಿ, ಇವತ್ತು ನಿಯಮ 330 ಇರ್ಬೋದು, 68 ಇರ್ಬೋದು, 78 ಇರ್ಬೋದು, 0 ಅವರ್ಸ್ ಇರ್ಬೋದು, ಅತಿಥಿ ಉಪನ್ಯಾಸಕರ ಸಮಸ್ಯೆ, ಈ ತರ ಹೇಳಿದ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ಬಂದಾಗ ಸದನದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಒಬ್ಬ ಈ ಕ್ಷೇತ್ರದ ಧ್ವನಿಯಾಗಿ ಅಲ್ಲಿ ಮಂಡನೆಯನ್ನು ಮಾಡುವಂಥದ್ದು, ಹೋರಾಟಗಳನ್ನು ಮಾಡಿದಂಥದ್ದು. ಅವರೆಷ್ಟು ಹೋರಾಟ ಮಾಡಿದ್ದಾರೆ, ಅವರೆಷ್ಟು ಯಾವ ನಿಯಮದ ಅಡಿಯಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ಕೇಳ್ರಿ. ನಾನು ಒಂದು ಅರ್ಧ ಕೇಳಿದ್ದ ತೋರಿಸಿದ್ರೆ ಒಬ್ಬ ಪ್ರತಿನಿಧಿಯಾಗಿ ಕೇಳಿದ್ರೆ ಸರ್ಕಾರ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಆ ಗ್ಯಾರಂಟಿ ಮಾಡ್ಲಿಕ್ಕೆ ನಮ್ಮ ಹೆಮ್ಮೆ ಕೇಂದ್ರ ಸಚಿವರಿದ್ದಾರೆ. ಇವತ್ತು ಈ ಜಿಲ್ಲೆಯ ಅಷ್ಟೇ ಅಲ್ಲ, ಈ ನಾಡಿನ ಚಿತ್ರಣವನ್ನೇ ಬದಲಾವಣೆ ಮಾಡಿದಂತ ಹೆಮ್ಮೆಗೆ ಪಾತ್ರ ಅದು. ಯಾಕೆ ಸಾಧ್ಯ ಆಯ್ತು? ಇಡೀ ವಿಶ್ವವೇ ತಿರುಗಿ ನೋಡುವಂತ ಯಶಸ್ವಿ ಪ್ರಧಾನಮಂತ್ರಿ ಅವ್ರು ಮಾಡಿದಂತ ಸಾಧನೆಗಳು. ಇವತ್ತು 360 ಡಿಗ್ರೀಸ್ ಡೆವಲಪ್ಮೆಂಟ್, ಡಿಫೆನ್ಸ್ ಅಲ್ಲಿ ತಗೋರಿ, ಆರ್ಥಿಕ ನೀತಿಯಲ್ಲಿ ತಗೋರಿ, ಇವತ್ತು ಮೂಲ ಸೌಕರ್ಯಗಳಲ್ಲಿ ತಗೋರಿ, ಯುವಕರಿಗಾಗಿ ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತ್, 2047ರಲ್ಲಿ ವಿಕಸಿತ ಭಾರತದ ಕಲ್ಪನೆ ಕೊಟ್ಟಂತ ಮೋದಿಜಿ ಅವರು. ಇವತ್ತು ಆ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಈ ಕ್ಷೇತ್ರದ ಪದವೀಧರರ ಎದುರಿಟ್ಟು ಅವರ ಮುಂದಿನ ಜೀವನವನ್ನ ನಾವಿವತ್ತು ಸುಧಾರಣೆ ಮಾಡಬೇಕಾಗಿದೆ. ಅವರ ಅಪೇಕ್ಷೆಗೆ ಭರವಸೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ಸಿಕ್ಕಂತ ಅವಕಾಶಗಳನ್ನ ಬಹಳ ಶ್ರದ್ಧೆಯಿಂದ ಇವತ್ತು ಮಾಡಿದ್ದೀನಿ ಅನ್ನುವಂಥ ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇನ್ನೊಂದು ವಿಚಾರ, ಇದ್ರ ಜೊತೆ ಮತದಾರ ಪಟ್ಟಿ ಬಗ್ಗೆ ಬಹಳ ಬಹಳ ಗೊಂದಲ. ಗುಬ್ಬ ಸಾಹೇಬ್ರೆ ಮತ್ತೆ ನಿರಾಣಿಜಿಯವರ ಇವತ್ತು ಈ ನೋಂದಣಿ ಪ್ರಕ್ರಿಯೆ ಒಂದು 5 ನಿಮಿಷದಲ್ಲಿ ಬಹಳ ಎಲ್ಲ ಈ ನೋಂದಣಿ ಪ್ರಕ್ರಿಯೆ ಪದವೀಧರ ಕ್ಷೇತ್ರಕ್ಕೆ ನೋಂದಣಿ ಮಾಡಿಸ್ಬೇಕಾದ್ರೆ ತಾವೆಲ್ಲ ಗೊತ್ತಿದೆ. ನಾನು ಇಲ್ಲಿ ಬಂದು ಕೂಡ ಅಪೀಲ್ ಮಾಡಿದ್ದೀನಿ. ಫಾರ್ಮ್ ನಂಬರ್ 18 ಡಿಟೇಲ್ ಆಗಿ ಅರ್ಹ ಪದವೀಧರರು ತುಂಬಬೇಕು. ಅದರಲ್ಲಿ ಹೆಸರು, ತಂದೆ ಹೆಸರು, ವಿಳಾಸ, ಅವ್ರ ವೃತ್ತಿ, ಕ್ವಾಲಿಫಿಕೇಶನ್, ಫೋಟೋ, ಆಧಾರ್ ಕಾರ್ಡ್, ವೋಟರ್ಸ್ ಎಪಿಕ್ ಕಾರ್ಡ್, ಮತ್ತೆ ಅತ್ಯಂತ ಪ್ರಮುಖವಾದಂಥದ್ದು ಮೊಬೈಲ್ ನಂಬರ್, ಇದು ಎಲ್ಲ ತಗೊಂಡು ಅಕ್ನಾಲೇಜ್ಮೆಂಟ್ ಕೊಟ್ಟು ಮಾಹಿತಿಯನ್ನ ಪಡೆದಂಥದ್ದು. ಆದರೆ ಇವತ್ತು ಬಹಳ ಎಲ್ಲರೂ ಆಶ್ಚರ್ಯಕರ ಆಘಾತ ಆಗಿದೆ ಈ ಕ್ಷೇತ್ರದ ಪದವೀಧರರಿಗೆ. ನಮ್ಮಲ್ಲಿ ಮತದಾರ ಪಟ್ಟಿ ಬಂತು, ವೋಟರ್ ಲಿಸ್ಟ್ ಬಂತು. ಇವತ್ತು ಆ ವೋಟರ್ ಲಿಸ್ಟ್ ಅನ್ನ ನಾವು ನೋಡಿದಾಗ ಇವತ್ತು ನೌಬಾದಲ್ಲಿರುವಂಥ ಮತದಾರ ಪಟ್ಟಿ ಗುಂಪಾನು ಎಕಡು ಮೊನ್ನೆ ಕೇಳಿದ್ದಂಥವ್ರ ಪಟ್ಟಿ ನಿಮ್ಮ ಬಗದಲ್ಲೂ ಈ ಥರ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ.
ಬಹಳ ಗೊಂದಲದ ಗೂಡಾದಂಥ ಈ ಮತದಾರರ ಪಟ್ಟಿಯಲ್ಲಿ ಮೊಬೈಲ್ ನಂಬರ್ ತಗೊಂಡಾರೆ, ಆದರೆ ಇವತ್ತು ಮೊಬೈಲ್ ನಂಬರ್ ಮತದಾರರ ಪಟ್ಟಿಯಲ್ಲಿ ಇಲ್ಲ. ಒಂದು ಆಯ್ತು, ಇಷ್ಟೆಲ್ಲ ಮಾಡಿದ್ದಾರೆ. ಇವತ್ತು ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ ಅಥವಾ ರೀಜನಲ್ ಕಮಿಷನರ್, ನೇರವಾಗಿ ರೀಜನಲ್ ಕಮಿಷನರ್ ಇದಕ್ಕೆ ಜವಾಬ್ದಾರಿ. ಅವ್ರ ಕೆಳಗಡೆ ಕೊಡುವ ರೀಜನಲ್ ಕಮಿಷನರ್ ಅಂಡ್ ರಿಟರ್ನಿಂಗ್ ಆಫೀಸರ್, ಮತ್ತೆ ಇಲ್ಲಿ ಇರುವಂತ ಜಿಲ್ಲಾಧಿಕಾರಿಗಳು ಮತ್ತೆ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್, ಇವ್ರ ಮೇಲೆ ಸಂಪೂರ್ಣವಾದಂಥ ಜವಾಬ್ದಾರಿ ಇದೆ. ಇವತ್ತು ಪೂರ್ತಿ ಗೊಂದಲದ ಗೂಡು ಮಾಡಿದಂಥ ಯಾರಾದ್ರೂ ಕಾರಣಕರ್ತರಿದ್ದಾರಪ್ಪ ಅಂತಂದ್ರೆ ಇದು ಎಲೆಕ್ಷನ್ ಕಮಿಷನ್ ಮತ್ತೆ ಈ ರೀಜನಲ್ ಕಮಿಷನರ್ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇವತ್ತು ಮತದಾರರಿಗೆ, ಪದವೀಧರರಿಗೆ ಅವ್ರಿಗೆ ಏನೂ ಮಾಹಿತಿ ಕೊಡೋಕ್ಕೆ ಅವ್ರ ಹತ್ರ ಏನೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ನಮ್ಮದು ಮತಗಟ್ಟೆ ಎಲ್ಲಿದೆ, ನಮ್ಮ ಸೀರಿಯಲ್ ನಂಬರ್ ಎಲ್ಲಿದೆ. ಇವತ್ತು ಒಂದು ನೀವು ಬೂತ್ ಇಲ್ಲಿ ಅದಪ್ಪ ಅಂತ ನಿಮ್ಮಲ್ಲಿ ಮತದಾರರ ಪಟ್ಟಿ ಆ ಬುಕ್ಕನ್ನು ನೋಡಿದ್ರೆ ನೀವು ಅದ್ರ ಹಿಂದಿಂದು ಮುಂದಿಂದು ನೂರಾರು ಸಾವಿರಾರು ಪುಟಗಳನ್ನು ತಿರುಗಿ ಹಾಕಬೇಕಾಗಿದೆ. ಹೀಗಾಗಿ ಇವತ್ತು ಅವರು ಕೂತು ಮಾಡಿದ್ದು ಬಹಳ ಸರಿಯಾದ ಕ್ರಮ ಅಲ್ಲ. ಮತದಾರರು ಬಹಳ ಬಹಳ ಗೊಂದಲದಲ್ಲಿರೋದು. ಇದಕ್ಕೆ ಈಗೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ, ಈಗೂ ಕೂಡ ಕಾಲ ಮಿಂಚಿಲ್ಲ. ಈ ಮೊಬೈಲ್ ನಂಬರ್ಗಳನ್ನು ಕೊಟ್ಟು ಮತದಾರರಿಗೆ ನಿಖರವಾದಂಥ ಅವ್ರ ಸೀರಿಯಲ್ ನಂಬರ್ ಎಲ್ಲಿ ಬರ್ತದೆ, ಅವ್ರ ಪಾರ್ಟ್ ನಂಬರ್ ಎಲ್ಲಿ ಬರ್ತದೆ, ಮತ್ತೆ ಅವ್ರ ಮತಗಟ್ಟೆ ಎಲ್ಲಿ ಬರ್ತದೆ ಅನ್ನೋಂಥ ನಿಖರವಾದಂಥ ಮಾಹಿತಿಯನ್ನು ಇವತ್ತು ನಾವು ಅಭ್ಯರ್ಥಿಗಳಿಗೆ ಕೊಡ್ರಿ, ನೀವು ನೇರವಾಗಿ ಮತದಾರರಿಗೆ ಕೊಡ್ರಿ, ಎಲ್ಲ ಅಭ್ಯರ್ಥಿಗಳಿಗೆ ಕೊಡ್ರಿ. ನಾವೆಲ್ಲರೂ ನಮ್ಮ ಮತದಾರರಿಗೆ ಹಂಚೋಣ, ಮಾಹಿತಿಗಳನ್ನು ನೀಡೋಣ. ಅದ ಕೆಲಸಕ್ಕೆ ಇವತ್ತು ಮುಂದಾಗಬೇಕು. ಮತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರಿಗೆ ಹಕ್ಕನ್ನು ವಂಚಿತ ಮಾಡಬಾರ್ದು.